ಹಾಯ್ ಗಾಯ್ಸ್, ಹೇಗಿದ್ರೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಭವಿಷ್ಯ ಅಂದ್ರೆ ಫ್ಯೂಚರ್ ಹೇಳೋ ತುಂಬಾ ಪುಸ್ತಕಗಳನ್ನ ನಮ್ಮ ಪುರಾತನ ಋಷಿ ಮುನಿಗಳು ಬರ್ದಿದ್ದಾರೆ. ಅದ್ರಲ್ಲಿ ನಾವು ಭವಿಷ್ಯ ಮಲ್ಲಿಕ ಅನ್ನೋ ಒಂದು ಪುಸ್ತಕವನ್ನ ತಿಳ್ಕೊತೀವಿ. ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಕು ಮುಂಚೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಭವಿಷ್ಯ ಮಲ್ಲಿಕ ಪುರಾಣ ಈ ಪುಸ್ತಕವನ್ನ 16ನೇ ಶತಮಾನದಲ್ಲಿ ಒಡಿಸಾ ಎಂಬ ಜಾಗದಲ್ಲಿ ಸಂತ ಅಚ್ಯುತಾನಂದ ದಾಸ್ ಅನ್ನೋರು ಬರೀತಾರೆ. ಇವರು ಭವಿಷ್ಯ, ಯೋಗ, ಆಯುರ್ವೇದದ ಬಗ್ಗೆ ಆಳವಾದ ವಿಷಯವನ್ನ ತಿಳ್ಕೊಂಡಿರ್ತಾರೆ. ಈಗ ನಾವು ಈ ಪುಸ್ತಕದ ಪ್ರಿಡಿಕ್ಷನ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಪ್ರಿಡಿಕ್ಷನ್ ಜಗನ್ನಾಥ ದೇವಸ್ಥಾನದಲ್ಲಿರೋ ಅರಳಿ ಮರದ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾವಾಗ ಈ ಅರಳಿ ಮರ ಕಿತ್ತು ಕೆಳಗಡೆ ಬೀಳುತ್ತೋ ಆಗ ಜಗತ್ತಿಗೆ ಭಯಾನಕವಾದ ಮಹಾಮಾರಿ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ 2019ರಲ್ಲಿ ಫೇನ್ ಅನ್ನೋ ಒಂದು ಸೈಕ್ಲೋನ್ ಬಂದು ಈ ಮರ ಕಿತ್ತೋಗುತ್ತೆ. ಮತ್ತೆ ಈ ಘಟನೆ ನಡೆದು 6 ತಿಂಗಳಾದ್ಮೇಲೆ ಕೋವಿಡ್-19 ಅನ್ನೋ ಮಹಾಮಾರಿ ಬರುತ್ತೆ. ಅದರಿಂದ ಲಕ್ಷಾಂತರ ಜನರು ಕೂಡ ಸಾವನ್ನಪ್ತಾರೆ. ಈಗ ಎರಡನೇ ಪ್ರಿಡಿಕ್ಷನ್ ನಮ್ಮ ಕಲಿಯುಗದ ಬಗ್ಗೆ ಹೇಳಿದ್ದಾರೆ. ನಮ್ಮ ಬೇರೆ ಬೇರೆ ಗ್ರಂಥದಲ್ಲಿ ಕಲಿಯುಗ 4,32,000 ವರ್ಷ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಈ ಪುಸ್ತಕದಲ್ಲಿ ಮನುಷ್ಯ ಮಾಡೋ ಪಾಪದಿಂದ ಬರೀ 5 ವರ್ಷ ಮಾತ್ರ ಇದೆ ಅಂತ ಹೇಳಿದ್ದಾರೆ. ಈಗ ಮೂರನೇ ಪ್ರಿಡಿಕ್ಷನ್ ಏನು ಅಂದ್ರೆ, 2024ರ ನಂತರ 3ನೇ ಮಹಾಯುದ್ಧ ನಡಿಬಹುದು. ಮತ್ತೆ ನಮ್ಮ ಭಾರತದ ಮೇಲೆ ಬೇರೆ ಬೇರೆ ರಾಜ್ಯದವರು ಯುದ್ಧವನ್ನ ಸಾರ್ತಾರೆ ಅಂತ ಹೇಳಿದ್ದಾರೆ. ಹೀಗೆ ಇನ್ನೊಂದು ಪ್ರಿಡಿಕ್ಷನ್ ಏನು ಅಂದ್ರೆ, ನಮ್ಗೆ ಸೂರ್ಯನಿಂದ ಬರೋ ಶಾಖ ಜಾಸ್ತಿ ಆಗಿ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನೋದು ಹಾಳಾಗುತ್ತೆ. ಇದರಿಂದ ಎಲ್ಲಾ ಸ್ಯಾಟಲೈಟ್ ಗಳು ಕೆಲಸ ಮಾಡೋದು ನಿಂತೋಗಿ ನಮ್ಮ ಭೂಮಿಯಲ್ಲಿ ಇಂಟರ್ನೆಟ್ ಅನ್ನೋದು ನಿಂತು ಹೋಗುತ್ತೆ. ಇದು ಈ ಪುಸ್ತಕದ ಪ್ರಿಡಿಕ್ಷನ್ ಗಳಾಯ್ತು. ಈಗ ನಾವು ಈ ಪುಸ್ತಕ ಎಷ್ಟು ಮಟ್ಟಿಗೆ ನಿಜ ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಹಳೆ ಕಾಲದಲ್ಲಿ ಸ್ಯಾಟಲೈಟ್ ಅನ್ನೋ ಶಬ್ದ ಇರಲಿಲ್ಲ. ಮತ್ತೆ ದೇಶದ ಹೆಸರು ಕೂಡ ಬೇರೆ ಬೇರೆ ಇರ್ತಿತ್ತು. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮನುಷ್ಯರ ಮನಸ್ಸಿಗೆ ಭಯ ಹುಟ್ಟಿಸ್ಬೇಕು ಅಂತ ಈ ರೀತಿ ಮಾಡಿರ್ಬೋದು. ಸಾಮಾನ್ಯವಾಗಿ ಈ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮಾನವ ಪರಿಸರವನ್ನ ಅವನಿಗೆ ಬೇಕಾಗಿರೋ ಹಾಗೆ ಬಳಸ್ಕೊಂಡು ಇಡೀ ಪ್ರಪಂಚವನ್ನ ನಾಶ ಮಾಡ್ತಾರೆ. ಇದರಿಂದ ಮನುಷ್ಯ ಎಲ್ಲಾ ಕಳ್ಕೊಂಡ ಮೇಲೆ ಅತಿ ಕ್ರೂರ ಸಮಯವನ್ನ ನೋಡ್ತಾರೆ ಅಂತ ಭವಿಷ್ಯದಲ್ಲಿ ಹೇಳಿದ್ದಾರೆ. ಅದರಿಂದ ಕಲಿಯುಗ 4,32,000 ವರ್ಷ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ಇದು ಭವಿಷ್ಯ ಮಲ್ಲಿಕ ಪುರಾಣ ಅನ್ನೋ ಪುಸ್ತಕದ ಒಂದು ನಿಜಾಂಶ.